ಚಿನ್ನ ಪಡೆದು ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಮಾಜಿ ಸಂಸದ ಬಮೂಲ್ ಅಧ್ಯಕ್ಷರು ಆಗಿರುವ ಡಿಕೆ ಸುರೇಶ್ ಹಾಜರಾಗಿದ್ದಾರೆ. ಶಾಂತಿನಗರದ ಇಡಿ ಕಚೇರಿಗೆ ಡಿಕೆ ಸುರೇಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆರ್ಥಿಕ ವ್ಯವಹಾರದ ಶಂಕೆ ಇರುವಂತಹ ಹಿನ್ನೆಲೆ ಇಡಿ ಸಮನ್ಸ್ ಅನ್ನ ಜಾರಿಗೊಳಿಸಿತ್ತು. ಐಶ್ವರ್ಯ ಗೌಡ ಜೊತೆಯಲ್ಲಿ ಡಿಕೆ ಸುರೇಶ್ ಅವರಿಗೆ ಆರ್ಥಿಕ ವ್ಯವಹಾರದ ಅನುಮಾನ ಇದ್ದ ಕಾರಣ ಇಡಿ ಸಮನ್ಸ್ ಕೊಟ್ಟಿತ್ತು. ಈ ಕುರಿತಂತೆ ಇಡಿ ಅಧಿಕಾರಿಗಳು ಈಗಾಗಲೇ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ಶಾಂತಿನಗರದ ಇಡಿ ಕಚೇರಿಗೆ ಡಿಕೆ ಸುರೇಶ್ ಭೇಟಿ ಕೊಟ್ಟಿದ್ದಾರೆ. ಅಂಡ್ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್. ಐಶ್ವರ್ಯ ಜೊತೆ ಯಾವ ವ್ಯವಹಾರ ಕೂಡ ನನಗಿಲ್ಲ ಅಂತ ಮಾತನಾಡಿದ್ದಾರೆ. ವಿಚಾರಣೆಗೆ ಡಿಕೆ ಸುರೇಶ್ ಇಡಿ ಕಚೇರಿಗೆ ಹೋದ್ರೂ ಸಹ ಅವರನ್ನ ಒಳಗೆ ಕರೆದಿಲ್ಲ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ರು. ಬೆಳಗ್ಗೆ 11:15ಕ್ಕೆ ಡಿಕೆ ಸುರೇಶ್ ಇಡಿ ಕಚೇರಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರ ಬಳಿ ರಿಜಿಸ್ಟರ್ಗೆ ಸಹಿ ಮಾಡಿಸ್ಕೊಂಡು ಅವ್ರನ್ನ ವೇಟ್ ಮಾಡಿ ಅಂತ ಹೇಳಿ ಅಲ್ಲೇ ಕೂರಿಸಿದ್ದಾರೆ. ಇಡಿ ಕಚೇರಿಯಲ್ಲಿ ಏರು ಧ್ವನಿಯಲ್ಲೇ ಇದರ ಕುರಿತಾಗಿ ಡಿಕೆ ಸುರೇಶ್ ಕೋಪಗೊಂಡು ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನು ಯಾಕೆ ಒಳಗ್ ಬಿಡ್ತಿಲ್ಲ ಅಂತ ಡಿಕೆ ಸುರೇಶ್ ಗರಂ ಆದಂತ ಪ್ರಸಂಗ ಕೂಡ ನಡೆದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಅನ್ನ ಕೊಟ್ಟಿತ್ತು. ಅದರಂತೆ ಬೆಂಗಳೂರಿನ ಇಡಿ ಕಚೇರಿಗೆ ಅವರು ಹಾಜರಾದ್ರು. ಬಟ್ 11 ಗಂಟೆಗೆ ನೀವು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಅವರಿಗೆ ಟೈಮ್ ಕೂಡ ಫಿಕ್ಸ್ ಮಾಡಲಾಗಿತ್ತು. ಸೋಮವಾರ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲೇ ಉಲ್ಲೇಖ ಆಗಿತ್ತು. ಕೆಲವು ಬಟ್ ಡಿಕೆ ಸುರೇಶ್ ಅವರು 11 ಗಂಟೆ ಬದಲು 15 ನಿಮಿಷ ತಡವಾಗಿ ರೀಚ್ ಆಗ್ತಾರೆ ಶಾಂತಿನಗರದ ಇಡಿ ಕಚೇರಿಗೆ. ಸೊ ಹಾಗಾಗಿ ಅವ್ರನ್ನ ರಿಜಿಸ್ಟರ್ಗೆ ಸೈನ್ ಮಾಡಿಸ್ಕೊಂಡು ಅಲ್ಲೇ ಕೂರಿಸಲಾಯಿತು. ಹೀಗಾಗಿ ಡಿಕೆ ಸುರೇಶ್ ಅಲ್ಲಿ ಕೋಪಗೊಂಡಿದ್ದಾರೆ. ಗರಂ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ತಮ್ಮ ವಕೀಲರ ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗಿರುವಂತಹ ಡಿಕೆ ಸುರೇಶ್ ಏರು ಧ್ವನಿಯಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನನ್ನನ್ನು ವೇಟ್ ಮಾಡಿಸ್ತಾ ಇದ್ದೀರಾ, ಯಾಕೆ ಇಲ್ಲಿ ನನ್ನನ್ನು ಕಾಯೋಂಗ್ ಮಾಡ್ತಾ ಇದ್ದೀರಾ, ಯಾಕೆ ವಿಚಾರಣೆಗೆ ಬಿಡ್ತಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನ ಇಡಿ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಸಂಪೂರ್ಣವಾಗಿ ಚೆಕ್ ಮಾಡಿ ಆ ಬಳಿಕ ವಿಚಾರಣೆಗೆ ಅಧಿಕಾರಿಗಳು ಕಳಿಸಿರೋದು ಗೊತ್ತಾಗ್ತಾ ಇದೆ. ಜೇಬ್ನಲ್ಲಿದ್ದಂತ ಪೆನ್ ಅನ್ನ ಕೂಡ ಸಂಪೂರ್ಣವಾಗಿ ಸಿಬ್ಬಂದಿ ಚೆಕ್ ಮಾಡಿರೋದು ಗೊತ್ತಾಗ್ತಾ ಇದೆ. ಸದ್ಯ ಮಾಜಿ ಸಂಸದ ಡಿಕೆ ಸುರೇಶ್ರನ್ನ ವಿಚಾರಣೆಯ ಹಾಲ್ಗೆ ಅಥವಾ ರೂಮ್ಗೆ ಏನ್ ಕರ್ಕೊಂಡು ಹೋಗ್ತಾರಲ್ಲ, ಅದಕ್ಕಿಂತ ಮುಂಚೆ ಒಂದಷ್ಟು ಸೆಕ್ಯೂರಿಟಿ ಚೆಕ್ಗಳನ್ನ ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅವರ ಪೆನ್ ಅನ್ನ ಕೂಡ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಿರೋ ಮಾಹಿತಿ. ಬಿಕಾಸ್ ಇತ್ತೀಚಿನ ದಿನಗಳಲ್ಲಿ ಪೆನ್ಗಳಲ್ಲಿ ಕೂಡ ಕ್ಯಾಮರಾ ಇರುತ್ತೆ, ಅದನ್ನ ರೆಕಾರ್ಡ್ ಮಾಡುವಂತಹ ಒಂದಷ್ಟು ಫೆಸಿಲಿಟೀಸ್ ಇದೆ. ಈ ವಿಚಾರಣೆಗಳೆಲ್ಲವೂ ಕೂಡ ಆನ್ ಕ್ಯಾಮರಾ ಏನು ನಡೆಯೋದಿಲ್ಲ. ಹಾಗಾಗಿ ಅವರದ್ದೇ ಆದಂಥ ಒಂದಷ್ಟು ಪ್ರೋಟೋಕಾಲ್ಗಳನ್ನು ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ಫಾಲೋ ಮಾಡಿದ್ದಾರೆ, ಆ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಖಾಧಿಕಾರಿ ಮುಂದೆ ಹಾಜರುಪಡಿಸುವ ಮುನ್ನ ಡಿಕೆ ಸುರೇಶ್ರನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇಡಿ ವಿಚಾರಣೆಗೆ ಡಿಕೆ ಸುರೇಶ್ ಹಾಜರಾಗಿರೋದು 15 ನಿಮಿಷ ಲೇಟು, ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಿರೋದು, ಇದರ ಜೊತೆಗೆ ಡಿಕೆ ಸುರೇಶ್ ಅವರು ಗರಂ ಆಗಿದ್ದು, ಹಾಗೆ ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬ್ರೀಫ್ ಮಾಡೋದಾದ್ರೆ ಪ್ರಜ್ವಲ, ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಕಚೇರಿಗೆ ಆಗಮಿಸಿದಂಥ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಈ ಮುಂದೆ ಕಚೇರಿಗೆ ಹೋಗೋದಕ್ಕೂ ಮುಂಚೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ, ಯಾವ ಉದ್ದೇಶಕ್ಕಾಗಿ ಇಡಿ ಅಧಿಕಾರಿಗಳು ನನಗೆ ಸಮನ್ಸ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ, ಅಲ್ಲಿ ಹೋದ ನಂತರ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳ ಆಧಾರದ ಮೇಲೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ ಅಥವಾ ಯಾವ ಉದ್ದೇಶಕ್ಕೋಸ್ಕರ ನನ್ನನ್ನು ಕರೆದು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ ಅಂತ ಕೂಡ ಹೇಳಿದರು. ಹಾಗಾಗಿ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ಒಂದು ಸಮನ್ಸನ್ನು ಕೊಟ್ಟಿದ್ರು. ಅವರು 11:15 ನಿಮಿಷಕ್ಕೆ ಇಡಿ
ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವರು ಏಕಾಏಕಿ ಒಳಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಅಂದರೆ ಅವರು ಒಳಗಡೆ ಹೋದ ನಂತರ ಅವ್ರನ್ನ ಪರಿಶೀಲನೆ ಮಾಡಿದ್ರು, ಅವರ ಹೆಸರನ್ನು ಕೂಡ ತೆಗೆದುಕೊಂಡ್ರು, ಹಾಗೂ ವಿಳಾಸವನ್ನು ಕೂಡ ಬರೆದುಕೊಂಡ ನಂತರ ಅವರು ತಂದಿದ್ದಂಥ ಪೆನ್ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಅದಾದ ಬಳಿಕ ಅವ್ರನ್ನ ಕೆಲ ಸಮಯ ಕೂರಿಸಿ ಅದಾದ ನಂತರ ಅವ್ರನ್ನ ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ. ಸದ್ಯ ಈಗ ಅವರಿಗೆ ಕಚೇರಿಗೆ ಆಗಮಿಸಿದ್ದಾರೆ. ವಿಚಾರಣೆಯನ್ನು ಅಧಿಕಾರಿಗಳು ಮುಂದುವರಿಸ್ತಾರೆ. ಇಡಿ ಕಚೇರಿಯ ಒಂದು ಅಧಿಕಾರಿಗಳ ಒಂದು ವಿಚಾರಣೆ ಯಾವ ರೀತಿ ಇರುತ್ತೆ ಅಂದರೆ, ಯಾವುದೇ ಒಬ್ಬ ಅಧಿಕಾರಿ ಆದರೂ ಕೂಡ ಏಕಾಏಕಿ ಬಂದು ಅವರನ್ನು ಯಾರು ಒಂದು ವಿಚಾರಣೆಗೆ ಕರೆದಿರ್ತಾರೆ ಅವ್ರನ್ನ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡೋದಿಲ್ಲ. ಬದಲಾಗಿ ಅವ್ರನ್ನ ಸಾಕಷ್ಟು ಸಮಯ ಅವ್ರನ್ನ ಕೂರಿಸಿ ಅದಾದ ಬಳಿಕ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾರೆ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ಉತ್ತರವನ್ನು ಪಡೆದುಕೊಳ್ತಾರೆ. ಅದಾದ ಬಳಿಕ ಕೂಡ ಅವರಿಗೆ ಮತ್ತೆ ಕಾಲಾವಕಾಶವನ್ನು ಕೊಡ್ತಾರೆ. ಹೀಗೆ ಪ್ರತಿಯೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಅಂದರೆ ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಏನು ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈ ಪ್ರಕರಣ ದಾಖಲಾಗುತ್ತೆ. ಹಾಗೂ ಅವರ ಹೆಸರನ್ನು ಬಳಸಿಕೊಂಡು ಕೆಜಿ ಚಿನ್ನಾಭರಣವನ್ನು ಕೂಡ ಖರೀದಿಸಿ ಅವರಿಗೆ ವಾಪಸ್ ಕೊಡದೆ ಅವರ ಹೆಸರನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಏನು ಡಿ.ಕೆ. ಸುರೇಶ್ ಅವರ ಹೆಸರು ಕೂಡ ಉಲ್ಲೇಖ ಆಗಿರೋದು ಕೂಡ ಗೊತ್ತಾಗುತ್ತೆ. ಆಗ ಅವರನ್ನ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಚಂದ್ರ ಲೇಔಟ್ ಆಗಿರ್ಬೋದು, RR ಲೇಔಟ್ ಆಗಿರ್ಬೋದು, ಈ ಎರಡೂ ಠಾಣೆಗಳಲ್ಲಿ ಅವ್ರನ್ನ ಬಂಧಿಸಿರೋದಿಲ್ಲ, ವಿಚಾರಣೆಯನ್ನು ಒಳಪಡಿಸ್ತಾರೆ. ಹಾಗೂ ಆಕೆ ಈ ಡಿ.ಕೆ. ಸುರೇಶ್ ಅವರ ಜೊತೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದಕ್ಕೆ ನಟ ಧರ್ಮ ಕೂಡ ಅವರನ್ನ ಬಳಸ್ಕೊಂಡು ಅವರ ವಾಯ್ಸನ್ನು ಕೂಡ ಮಿಮಿಕ್ರಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಆದರೆ ಅವರು ಒಂದು ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು ವಿಚಾರಣೆಗೆ ಕೂಡ ಹಾಜರಾಗಿರೋದಿಲ್ಲ. ಆದರೆ ಈಗ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡಳನ್ನ ಬಂಧಿಸಿ ಜೈಲಿಗಟ್ಟಿದ್ದ ನಂತರ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಯಾವಾಗ ಇಡಿ ಅಧಿಕಾರಿಗಳು ಎಂಟ್ರಿ ಆದರೂ ಆಗ ಡಿ.ಕೆ. ಸುರೇಶ್ ಅವ್ರಿಗೂ ಕೂಡ ಸಮನ್ಸ್ ಕೊಟ್ಟಿದ್ರು. ಈಗ ವಿಚಾರಣೆಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.